ಭಾವನಾ ಕ್ಷಾತ್ರಿಯ ಹಸಲ್ ಆಲ್ ಡೇ ಲೆಟ್ಸ್ ಗೋ. ಸೂರ್ಯ ಕಿರಣ ಬೆಳಗಾಯ್ತು, ದೃಷ್ಟಿ ಹಾಕು ಸ್ಕ್ರೀನ್ ಮೇಲೆ. ನಮ್ಮ ಲೈಫ್ ಡೈಲಿ ಡು ಫುಲ್ಲು ರಿವೈಂಡು ಸೀನ್ ಮೇಲೆ. ಎಡಿಟು ಮಾಡಿ ಅಪ್ಲೋಡು ಆಗತ್ತೆ ನಮ್ಮ ಪ್ರಯತ್ನ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಅದು ಅಮೂಲ್ಯ ರತ್ನ. ನೋಡಿ ಡೈಲಿ ವ್ಲಾಗ್ ನಮ್ಮ ಜರ್ನಿ ಒಂದು ಸಾಧನೆ. ಈ ಭಾವನಾ ಕ್ಷಾತ್ರಿಯ ಸ್ಟೈಲು ಬೇರೆ ಯಾವುದದು ಸಾಧ್ಯನೇ. ಭಾವನಾ ಕ್ಷಾತ್ರಿಯ ಲೆಟ್ಸ್ ಗೆಟ್ ಇಟ್, ನಮ್ಮ ಡೈಲಿ ಗ್ರೈಂಡ್. ಹಲೋ, ವೆಲ್ಕಮ್ ಟು ಭಾವನಾ ಕ್ಷತ್ರಿಯ ಬ್ಲಾಗ್ಸ್. ಇವತ್ತು ನಾವು ರಾಗಿ ಬರ್ಫಿ ಮಾಡ್ತಾಯಿದ್ದೀವಿ. ರಾಗಿ ಬರ್ಫಿ ಮಾಡೋಕ್ಕೆ ಸಕ್ಕರೆ 1 ಕಪ್, ರವೆ 1/2 ಕಪ್ ಮತ್ತು ರಾಗಿ ಪೌಡರ್ 1 ಕಪ್ ಬೇಕಾಗುತ್ತೆ. 3 ಸ್ಪೂನ್ ತುಪ್ಪ. ಒಂದು ಪಾತ್ರೆಯಲ್ಲಿ 1/2 ಲೀಟರ್ ವಾಟರ್ ಹಾಕಿ 1 ಕಪ್ ಸಕ್ಕರೆ ಹಾಕಿ ಅದು ಪಾಕ ಆಗೋವರೆಗೂ ಕುದಿಸ್ಬೇಕು. ಸಕ್ಕರೆ ಕರಗೋವರೆಗೂ ತಿರುಗಿಸ್ತಾ ಇರಬೇಕು. ತಿರುಗಿಸಾದ್ಮೇಲೆ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಒಂದೆಳೆ ಪಾಕ ಬರಬೇಕು. ಇನ್ನೊಂದು ಕಡೆ ಸ್ಟವ್ ಆನ್ ಮಾಡಿ ಬಾಣಲೆ ಇಟ್ಟು 3 ಟೇಬಲ್ ಸ್ಪೂನ್ ಗೀ ತುಪ್ಪ ಹಾಕಿ ಹಾಫ್ ಕಪ್ ರವೆ ಹಾಕಿ ರವೆ ಬ್ರೌನ್ ಕಲರ್ ಆಗೋವರೆಗೂ ತಿರುಗಿಸ್ತಾ ಇರಿ, ಇಲ್ಲಾಂದರೆ ಸೀದೋಗುತ್ತೆ. ಬ್ರೌನ್ ಕಲರ್ ಆದಮೇಲೆ 1 ಕಪ್ ರಾಗಿ ಪೌಡರ್ ಹಾಕಿ ರಾಗಿ ಹಿಟ್ಟು ಸ್ವಲ್ಪ ಬೇಯಬೇಕು ತುಪ್ಪದಲ್ಲಿ. ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ಸೀದೋಗುತ್ತೆ. ಲೋ ಫ್ಲೇಮಲ್ಲಿಟ್ಟು ಮಾಡಬೇಕಾಗುತ್ತೆ. ಈ ಸೈಡ್ ಪಾಕ ಇಟ್ಟಿರೋದು ಒಂದ್ಸಲಿ ಚೆಕ್ ಮಾಡಬೇಕು. ಒಂದು ಸ್ವಲ್ಪ ಪಾಕ ತೆಕ್ಕೊಂಡು ಕೈಯಲ್ಲಿ ನೋಡಬೇಕು. ಹಿಂಗೆ ಒಂದು ದಾರ ಥರ ಬರುತ್ತೆ, ಅದನ್ನು ನೋಡ್ಕೊಬೇಕು. ನೋಡಿ ಕುದೀತಾ ಇದೆ. ಪಾಕ ಬಂದ ನಂತರ ಈ ಮಿಕ್ಸ್ಚರ್ಗೆ ಸಕ್ಕರೆ ಪಾಕನ ಹಾಕಿ ನೀಟಾಗಿ ಕಲಿಸ್ಬೇಕು. ಗಂಟಾಗ್ದಿಲ್ದಿರೋ ಥರ ನೀಟಾಗಿ ಕಲಿಸ್ಕೋಬೇಕು. ಗಟ್ಟಿ ಆಗುತ್ತೆ. ಫುಲ್ ಬೆಂದ ನಂತರ ಇನ್ನು 2 ಸ್ಪೂನ್ಸ್ ತುಪ್ಪ ಹಾಕಿ ಅದು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೀಟಾಗಿ ಗಂಟಿಲ್ದೇ ಇರೋ ಥರ ಕಲಿಸ್ಕೋಬೇಕು, ಇಲ್ಲಾಂದರೆ ಗಂಟು ಆಗಿಬಿಡುತ್ತೆ.
2 ಟೇಬಲ್ ಸ್ಪೂನ್ ತುಪ್ಪ ನೀಟಾಗಿ ಕಲಿಸ್ಕೊಳ್ಳಿ. ಸಾಫ್ಟಾಗಿ ಗ್ರೀಸ್ ಆಗುತ್ತೆ. ಸಾಫ್ಟಾಗಿ ಆದಮೇಲೆ ಒಂದು ತಟ್ಟೆಗೆ ನೀಟಾಗಿ ಬಿಸಿ ಇದ್ದಾಗೇ ಹಾಕ್ಕೊಳ್ಬೇಕು. ತಟ್ಟೆಯಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡಿ ಈವನ್ ಆಗಿ, ಎಲ್ಲೂ ದಪ್ಪ ಸಣ್ಣ ಇಲ್ದಿರ ರೌಂಡಾಗಿ ನೀಟಾಗಿ ಸೆಟ್ ಮಾಡಿ, ಬಿಸಿ ಇದ್ದಾಗೇ ಸೆಟ್ ಮಾಡಬೇಕು. ಹಾರೋದ್ರೆ ಗಟ್ಟಿ ಆಗಿಬಿಡುತ್ತೆ. ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕಿ ಗ್ರೀಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ತಳ ಅಂಟ್ಕೊಂಬಿಡುತ್ತೆ. ತುಪ್ಪ ಹಾಕಿದ್ರೂ ಪರವಾಗಿಲ್ಲ, ಹಾಕಲಿಲ್ಲ ಅಂದರೂ ಪರವಾಗಿಲ್ಲ, ಬೇಗ ಬಂದ್ಬಿಡುತ್ತೆ. ಅಷ್ಟೇನು ಖರ್ಚಲ್ಲ. ಬೇಕು ಅಂದರೆ ಹಾಕ್ಕೊಳ್ಳಿ. ತಟ್ಟೆಗೆ ತುಪ್ಪ ಹಾಕಿ ಗ್ರೀಸ್ ಮಾಡಿ. ಅದು 5 ಮಿನಿಟ್ಸ್ ಸೆಟ್ ಆಗೋಕ್ಕೆ ರೆಸ್ಟ್ ಬಿಡಿ. ಸ್ವಲ್ಪ ಬಿಸಿ ಇದ್ದಾಗೇ ಚಾಕು ತಗೊಂಡು ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಕಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಸ್ಕ್ವಯರ್ ಶೇಪ್ ಕಟ್ ಮಾಡಿದ್ದೀನಿ. ಇಷ್ಟು ಸೈಜಸ್ ನಿಮಗೆ ಅಗತ್ಯ ಇದೆಯೋ ಆ ಸೈಜಸ್ ಪ್ರಕಾರ ಕಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಇಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ, ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. And ragi burfi is ready to eat and taste. Thank you.